ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 7 ಪೌರ ಮತ್ತು ಪೌರತ್ವ ಈ ಲೆಸನ್ ಬಗ್ಗೆ ನೋಡ್ತಾ ಹೋಗೋಣ. ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಹೀಗೆನ್ನುವರು: ಎ ಪೌರತ್ವ, ಬಿ ಸಹಜ ಪೌರತ್ವ, ಸಿ ಸಹಜೀಕೃತ ಪೌರತ್ವ, ಡಿ ಮೇಲಿನ ಎಲ್ಲವೂ. ನೋಡಿ ಇಲ್ಲಿ ಇದಕ್ಕೆ ಆನ್ಸರು ಎ ಪೌರತ್ವ ಏನಿದೆಯಲ್ಲ ಇದನ್ನು ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವ ಅಂತ ಹೇಳಿ ಕರೀತಾರೆ. ಈಗ ಯಾವುದೇ ಒಂದು ದೇಶದ ಪೌರತ್ವವನ್ನು ಪಡ್ಕೋಬೋದು ಅಂತ ಅಂದರೆ ಅದರಲ್ಲಿ ಮೂರು ರೀತಿ ವಿಧ ಬರುತ್ತೆ. ಒಂದು ಪೌರತ್ವ, ನಾವು ನಮ್ಮ ದೇಶದಲ್ಲೇ ಇರುವಂಥದ್ದು. ಸಹಜ ಪೌರತ್ವ ಅಂತಂದರೆ ಅದು ಕೂಡ ಪೌರತ್ವ ಪಡ್ಕೊಳ್ಳೋಕ್ಕಿರುವಂಥ ಮತ್ತೊಂದು ವಿಧಾನ. ಸಹಜೀಕೃತ ಪೌರತ್ವ ಆಲ್ಸೋ ಪೌರತ್ವ ಪಡ್ಕೊಳ್ಳೋಕ್ಕಿರುವಂಥ ಮತ್ತೊಂದು ವಿಧಾನ ಅಂತ ಹೇಳ್ಬೋದು. ಇವುಗಳ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು, ನಮ್ಮ ದೇಶದಲ್ಲಿ ಈ ರೀತಿಯ ಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ: ಎ ದ್ವಿಪೌರತ್ವ, ಬಿ ಏಕಪೌರತ್ವ, ಸಿ ಈ ಮೇಲಿನ ಎಲ್ಲವೂ, ಡಿ ಎ ಮತ್ತು ಬಿ ಎರಡು ಅಂತ ಇದೆ. ನಮ್ಮ ದೇಶದಲ್ಲಿರುವಂಥ ಪೌರತ್ವ ಅಂದರೆ ಅದು ಬಿ ಏಕಪೌರತ್ವ. ನೋಡಿ, ನಮ್ಮ ದೇಶದಲ್ಲಿ ಓವರಾಲ್ ನಮ್ಮ ದೇಶಕ್ಕೆ ಒಂದು ಪೌರತ್ವ ಕೊಡ್ತಾರೆ, ಅದನ್ನು ಏಕಪೌರತ್ವ ಅಂತ ಕರಿತೀವಿ. ಈಗ ಬೇರೆ ಬೇರೆ ದೇಶಗಳಲ್ಲಿ ದ್ವಿಪೌರತ್ವ ಕೂಡ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ, ತಿಳ್ಕೊಳ್ಳಿ. ಈ ದ್ವಿಪೌರತ್ವ ಏನಪ್ಪ ಅಂತಂದರೆ, ಉದಾಹರಣೆಗೆ ಅಮೇರಿಕಾ ಅಂತ ಒಂದು ದೇಶ ಅಲ್ವಾ, ಅವರು ಏನು ಮಾಡ್ತಾರೆ, ಅಮೇರಿಕಾಗೆ ಒಂದು ಪೌರತ್ವವನ್ನು ಕೊಟ್ಟಿರ್ತಾರೆ. ಅಲ್ಲಿ ಬರುವಂಥ ರಾಜ್ಯಗಳು, ಈಗ ನ್ಯೂಯಾರ್ಕ್ ಆಗಿರ್ಬೋದು, ಕ್ಯಾಲಿಫೋರ್ನಿಯಾ, ಈ ಥರ ರಾಜ್ಯಗಳೆಲ್ಲ ಬರ್ತಾವಲ್ವ, ಅವುಗಳಿಗೆ ಸಪ್ರೇಟು ಪೌರತ್ವವನ್ನು ಕೊಡ್ತಾರೆ. ಅಲ್ಲಿಗೆ ದ್ವಿಪೌರತ್ವ ಆಗುತ್ತೆ. ಬಟ್ ನಮ್ಮಲ್ಲಿ ಭಾರತದಲ್ಲಿ ಆ ಥರ ಇಲ್ಲ. ಓವರಾಲ್ ಭಾರತಕ್ಕೆ ಸೇರಿ ನಾವೆಲ್ಲ ಭಾರತದ ಪ್ರಜೆಗಳಲ್ವಾ, ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಂದೇ ಪೌರತ್ವ ಇರೋದು. ನಮ್ಮಲ್ಲಿ ಆಂಧ್ರ ಪ್ರದೇಶಕ್ಕೊಂದು ಪೌರತ್ವ, ಕರ್ನಾಟಕಕ್ಕೊಂದು ಪೌರತ್ವ, ಅಥವಾ ಕೇರಳಕ್ಕೊಂದು ಪೌರತ್ವ ಆ ಥರ ಕೊಡಲ್ಲ. ಓವರಾಲ್ ಒಂದೇ ಪೌರತ್ವ ಭಾರತಕ್ಕೆ ಕೊಡೋದು. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ, ರೈಟ್? ನೆಕ್ಸ್ಟ್ ನೋಡಿ, ಒಂದು ದೇಶದ ಪೌರತ್ವವನ್ನು ಕಳೆದುಕೊಳ್ಳಲು ಇರುವ ವಿಧಾನಗಳು: ಎ ಪರಿತ್ಯಾಗ, ಬಿ ಅಂತ್ಯಗೊಳ್ಳುವಿಕೆ, ಸಿ ನಿರಾಕರಣೆ, ಡಿ ಮೇಲಿನ ಎಲ್ಲವೂ. ಆನ್ಸರ್ ಇದಕ್ಕೆ ಡಿ ಮೇಲಿನ ಎಲ್ಲವೂ. ನೋಡಿ, ಒಂದು ದೇಶದ ಪೌರತ್ವವನ್ನು ಕಳ್ಕೊಬೋದು ನಾವು ಯಾವ ಥರ ಅಂತಂದರೆ ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ ಮತ್ತು ನಿರಾಕರಣೆ ಅಂತ. ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗಿ. ಪರಿತ್ಯಾಗ ಅಂತ ಅಂದರೆ, ನಾನಿವಾಗ ಭಾರತದ ಪೌರ ಅಲ್ವಾ, ನಾನೇನು ಮಾಡ್ತೀನಿ, ಜಪಾನ್ ಯಾವುದೋ ಒಂದು ದೇಶಕ್ಕೆ ಹೋಗಿ ಆ ದೇಶದ ಪೌರತ್ವವನ್ನು ಪಡ್ಕೊಬಿಡ್ತೀನಿ. ಆವಾಗ ನಾನೇ ಬಂದು ಸ್ವತಃ ನಮ್ಮ ದೇಶಕ್ಕೆ ಹೇಳ್ತೀನಿ, ಇಲ್ಲ ಸರ್, ನನ್ನ ಬೇರೆ ದೇಶದ ಪೌರತ್ವ ಪಡ್ಕೊಂಡಿದ್ದೀನಿ, ದಯವಿಟ್ಟು ನೀವು ನನ್ನ ಭಾರತದ ಪೌರತ್ವವನ್ನು ತೆಗೆದಾಕ್ಬಿಡಿ ಅಂತ ಹೇಳಿ ನಾನೇ ಹೇಳೋದು. ಅಂದರೆ ಸ್ವ ಇಚ್ಛೆಯಿಂದ ನಾನೇ ಬಂದು ಒಪ್ಕೊಂಡು ನನ್ನ ಪೌರತ್ವವನ್ನು ಕಳೆದುಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಪರಿತ್ಯಾಗ ಅಂತ ಕರಿತೀವಿ. ಇನ್ನು ಅಂತ್ಯಗೊಳ್ಳುವಿಕೆ ಅಂತ ಅಂದಾಗ, ಈಗ ಭಾರತ ಸರ್ಕಾರಕ್ಕೆ ಗೊತ್ತಿರುತ್ತೆ, ನಾನು ಭಾರತದ ಪ್ರಜೆ, ನಾನೇನು ಮಾಡಿರ್ತೀನಿ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಪೌರತ್ವನ ಪಡ್ಕೊಬಿಟ್ಟಿರ್ತೀನಿ. ಅವರು ನನ್ನ ಒಂದು ಅರ್ಜಿ ಸಲ್ಲಿಸಲಿ ಅಂತನೋ ಅಥವಾ ಬಂದು ನನಗೆ ತಿಳಿಸ್ಲಿ ಅಂತನೋ ಅವ್ರೇನು ಕಾಯಲ್ಲ. ಅವರು ಗೊತ್ತಾಗಿದ ತಕ್ಷಣವೇ ಏನು ಮಾಡ್ತಾರೆ, ನನ್ನ ಪೌರತ್ವನ ಭಾರತದಿಂದ ತೆಗ್ದಾಕ್ತಾರೆ. ಅದನ್ನು ಅಂತ್ಯಗೊಳಿಸುವಿಕೆ ಅಂತ ಬರುತ್ತೆ. ಇನ್ನು ನಿರಾಕರಣೆ ಅಂತ ಬಂದಾಗ, ಈಗ ನಾನು ಭಾರತದ ಪ್ರಜೆ ಆಗಿರ್ತೀನಿ, ಫಾರ್ ಎಕ್ಸಾಂಪಲ್ಲು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತೀನಿ, ಆಯಿತಾ. ಅಲ್ಲಿ ಆ ದೇಶದ ಪೌರತ್ವವನ್ನು ಪಡ್ಕೊಂಡು, ಈಗ ಯಾವ ಥರ ಅಂತ ಹೇಳ್ಬೋದು ಅಂದರೆ, ನೋಡಿ ಇವಾಗ ಅಮೇರಿಕಾ ಅಂತಲೇ ತಿಳ್ಕೊಳ್ಳಿ. ಈಗ ಅಮೇರಿಕಾದ ಒಬ್ಬ ಪ್ರಜೆ ಭಾರತಕ್ಕೆ ಬಂದುಬಿಟ್ಟು ಪೌರ ನಮ್ಮ ಭಾರತದ ಪೌರತ್ವವನ್ನು ಪಡ್ಕೊಂಡು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದು. ಅಂದರೆ ಏನು ಹೇಳ್ತಾರೆ, ಕಳ್ತನ, ಮೋಸ, ದರೋಡೆ, ಮತ್ತು ನಮ್ಮ ಕೆಲವೊಂದು ಸೀಕ್ರೆಟ್ಸ್ ಇರ್ತಾವಲ್ವ ನಮ್ಮ ಭಾರತದ್ದು, ಅಂಥವನ್ನೆಲ್ಲ ಬೇರೆ ದೇಶಕ್ಕೆ ರವಾನೆ ಮಾಡೋದಾಗಿರ್ಬೋದು. ಈ ರೀತಿಯ ಕೆಲಸಗಳನ್ನು ಮಾಡಿದಾಗ ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ, ಮುಲಾಜಿಲ್ದೇ ಅವರ ಪೌರತ್ವವನ್ನು ತೆಗೆದಾಕೋದೆ, ಅದನ್ನೇ ನಿರಾಕರಣೆ ಅಂತ ಹೇಳಿ ಕರೆಯೋದು. ಅರ್ಥ ಆಯಿತು ಅನ್ಕೋತೀನಿ, ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗಿ. ಈ ಒಂದು ಲೆಸನಲ್ಲಿ ಬರುವಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಗಳೆಂದರೆ, ಆವಾಗಲೇ ಹೇಳಿದೆ ನಾನು, ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ, ರೈಟ್? ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಹೀಗೆ ಡ್ಯಾಶ್ ಎನ್ನುವರು ಅಂದರೆ ಏನಂತ ಕರೀತಾರೆ, ಪರಿತ್ಯಾಗ ಅಂತ ಹೇಳಿ ಕರೀತಾರೆ. ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಅಂತ ಬಂದಾಗ ಏಕಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ, ರೈಟ್? ನೆಕ್ಸ್ಟ್ ಲೆಸನು ನಮ್ಮ ಸಂವಿಧಾನ, ಇದ್ರ ಬಗ್ಗೆ ನೋಡ್ತಾ ಹೋಗಿ. ಭಾರತದ ಸಂವಿಧಾನದ ರಚನಾ ಸಮಿತಿಯ ಸಭೆಯ ಅಧ್ಯಕ್ಷರಾಗಿದ್ದವರು: ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ಬಾಬು ರಾಜೇಂದ್ರ ಪ್ರಸಾದ್, ಡಿ ಜೆ ಬಿ ಕೃಪಲಾನಿ. ಭಾರತ ಸಂವಿಧಾನ ರಚನಾ ಸಮಿತಿಯ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ ಸಿ ಬಾಬು ರಾಜೇಂದ್ರ ಪ್ರಸಾದ್ ಏನಿರ್ತಾರಲ್ಲ, ಇವರು ಸಂವಿಧಾನದ ರಚನಾ ಸಮಿತಿಯ ಸಭೆಯ ಅಧ್ಯಕ್ಷರಾಗಿರ್ತಾರೆ, ರೈಟ್? ನೆಕ್ಸ್ಟ್ ನೋಡಿ, ಸಂವಿಧಾನ ಸಭೆಯಲ್ಲಿ ಒಟ್ಟು ಎಷ್ಟು ಮಂದಿ ಸದಸ್ಯರಿದ್ದರು? ಎ 399, ಬಿ 400, ಸಿ 600, ಡಿ 299. ಇದಕ್ಕೆ ಆನ್ಸರು ಡಿ 299 ಜನ ಸದಸ್ಯರಿರ್ತಾರೆ ಟೋಟಲು ಸಂವಿಧಾನ ಸಭೆಯಲ್ಲಿ, ಓಕೆನಾ? ನೆಕ್ಸ್ಟು, ಸಂವಿಧಾನದ ಸಭೆಯ ಪ್ರಥಮ
ಅಧಿವೇಶನ ನಡೆದ ವರ್ಷ. ಈ ಸಂವಿಧಾನ ಸಭೆ ಪ್ರಥಮ ಅಧಿವೇಶನ ಯಾವಾಗ ನಡೀತು ಅಂತ ಪ್ರಶ್ನೆ. ಎ 1946, ಬಿ 1940, ಸಿ 1950, ಡಿ 1947. ಇದಕ್ಕೆ ಆನ್ಸರು ಎ 1946ರಲ್ಲಿ ಪ್ರಥಮ ಸಭೆ ಅಥವಾ ಪ್ರಥಮ ಅಧಿವೇಶನ ಅನ್ನೋದು ನಡೆಯುತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಸಂವಿಧಾನ ಸಭೆಯ ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಎಷ್ಟು ಸಮಿತಿಗಳನ್ನು ರಚಿಸಿತು? ಸಂವಿಧಾನ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಎಷ್ಟು ಸಮಿತಿಗಳನ್ನು ರಚಿಸಿತು? ಎ 35 ಸಮಿತಿಗಳು, ಬಿ 22 ಸಮಿತಿಗಳು, ಸಿ 12 ಸಮಿತಿಗಳು, ಡಿ 28 ಸಮಿತಿಗಳು. ನಿಮಗೆ ಗೊತ್ತೇ ಇದೆ, ಅದಕ್ಕೆ ಆನ್ಸರು ಬಿ 22 ಸಮಿತಿಗಳನ್ನು ರಚನೆ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಯಾರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ಸಲಹಾ ಸಮಿತಿಯನ್ನು ರಚಿಸಲಾಯಿತು? ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಬಾಬು ರಾಜೇಂದ್ರ ಪ್ರಸಾದ್, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ ಎಸ್ ನಿಜಲಿಂಗಪ್ಪ. ಇದಕ್ಕೆ ಆನ್ಸರು ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರಲ್ಲ, ಇವರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಕುರಿತು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಓಕೆನಾ. ಐ ಥಿಂಕ್ ಇದು ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗಿ, ಯಾರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿ ಸೇರಿದಂತೆ ಹಲವು ಸಮಿತಿಗಳನ್ನು ರಚಿಸಲಾಯಿತು? ಎ ಕೆಂಗಲ್ ಹನುಮಂತಯ್ಯ, ಬಿ ಎಸ್ ನಿಜಲಿಂಗಪ್ಪ, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ JB ಕೃಪಲಾನಿ. ಇದಕ್ಕೆ ಆನ್ಸರು ಡಿ JB ಕೃಪಲಾನಿಯವರ ನೇತೃತ್ವದಲ್ಲಿ ಈ ಮೂಲಭೂತ ಹಕ್ಕುಗಳ ಉಪಸಮಿತಿಯನ್ನು ಸೇರಿದಂತೆ ಇನ್ನೂ ಹಲವು ಸಮಿತಿಗಳನ್ನು ಇವರು ರಚಿಸ್ತಾರೆ. ಪ್ಲೀಸ್ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ, ಸಾರಿ, ಒಂದೇ ಒಂದು ಸೆಕೆಂಡ್ ನೋಡಿ. ಇಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ಕುರಿತು ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ರು ಅಂತಂದರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ನೆನಪಿರಲಿ, ಸಲಹಾ ಸಮಿತಿ ಅಂತ ನೆನಪಿಟ್ಕೊಳ್ಳಿ. ಮೂಲಭೂತ ಹಕ್ಕುಗಳನ್ನು ಕುರಿತ ಸಲಹಾ ಸಮಿತಿ ಅಂತ ಬಂದಾಗ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಯಾರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿಯನ್ನು ಸೇರಿ ಹಲವು ಸಮಿತಿಗಳನ್ನು ರಚಿಸಿದ್ರು ಅಂತಂದರೆ ಅದು JB ಕೃಪಲಾನಿಯವರು. ಓಕೆ. ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ಇದ್ರ ಮೇಲೆ ಆಲ್ರೆಡಿ TETಲಿ ಕ್ವಶನ್ ಆಗಿದೆ ಈ ಲೆಸನ್ ಮೇಲೆ. ಹಾಗಾಗಿ ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಈ ಒಂದು ಲೆಸನ್ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಹಾಗೇನೆ ನೋಡಿ, ಇಲ್ಲಿ ಸಂವಿಧಾನ ಸಭೆಯಲ್ಲಿ ಒಟ್ಟು ಎಷ್ಟು ಮಹಿಳಾ ಸದಸ್ಯರಿದ್ದರು? ಎ 15, ಬಿ 20, ಸಿ 30, ಡಿ 40. ಇದಕ್ಕೆ ಆನ್ಸರು ಎ 15. ಇದು 2025ರ TET ಪ್ರಶ್ನೆ. ಓಕೆನಾ. ನಿಮ್ಗೆ ಬರೆದಿದ್ರೆ ಗೊತ್ತಿರುತ್ತೆ, ಇದು 2025ರಲ್ಲಿ TETಯಲ್ಲಿ ಬಂದಿರೋ ಪ್ರಶ್ನೆ. ಹಾಗಾಗಿ ನಾನು ಹೇಳ್ತಿರೋದು ಪ್ರತಿಯೊಂದು ಲೆಸನಲ್ಲೂ ಅವರು ಪ್ರಶ್ನೆಗಳನ್ನು ತೆಗಿತಾರೆ, ನೀವು ಚೆನ್ನಾಗಿ ಓದ್ಕೋಬೇಕು ಅಂತ ನಾನು ಅದಕ್ಕೆ ಒತ್ತಿ ಹೇಳಿದ್ದು ನಿಮಗೆ. ನೋಡಿ, ನಾವು ಅನ್ಕೋತೀವಿ ಇದನ್ನೆಲ್ಲ ಎಲ್ಲಿ ಕೇಳ್ತಾರೆ, 15 ಮಹಿಳೆಯರು ಇರ್ತಾರೆ, ಆ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ ಅವರು ಅಂತ ಕೆಲವೊಂದು ಸ್ಟೂಡೆಂಟ್ಸ್ ಹಂಗೆ ಅಂದ್ಕೊಂಡು ಇಗ್ನೋರ್ ಮಾಡಿಬಿಟ್ಟಿರ್ತಾರೆ. ಬಟ್ ನೋಡಿ, ಅವರು ಅದೇ ಪ್ರಶ್ನೆ ಕೇಳಿದ್ದಾರೆ, ಸಂವಿಧಾನ ಸಭೆಯಲ್ಲಿ ಒಟ್ಟು ಎಷ್ಟು ಮಹಿಳಾ ಸದಸ್ಯರಿದ್ದರು ಅಂತ ಪ್ರಶ್ನೆ ಬಂದಿದೆ. ಇದು 2025ರ TETಲಿ 15. ಇದಕ್ಕೆ ಆನ್ಸರು. ಓಕೆನಾ. ನೆಕ್ಸ್ಟ್ ನೋಡ್ತಾ ಹೋಗಿ, ಸಂವಿಧಾನಕ್ಕೆ ಅಂತಿಮ ರೂಪ ನೀಡಿದ್ದು? ಎ 3 ವರ್ಷ 12 ತಿಂಗಳು 19 ದಿನಗಳು, ಬಿ 2 ವರ್ಷ 11 ತಿಂಗಳು 18 ದಿನಗಳು, ಸಿ 1 ವರ್ಷ 8 ತಿಂಗಳು 20 ದಿನಗಳು, ಡಿ 5 ವರ್ಷ 10 ತಿಂಗಳು 16 ದಿನಗಳು. ಇದಕ್ಕೆ ಆನ್ಸರು ಬಿ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಯಿತು ಸಂವಿಧಾನಕ್ಕೆ ಒಂದು ಅಂತಿಮ ರೂಪವನ್ನು ನೀಡಿತು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, 15/8/1947ರಿಂದ 6/10/1951ರವರೆಗಿನ ಅವಧಿಯಲ್ಲಿ ದೇಶದ ಕಾನೂನು ಮಂತ್ರಿಗಳಾಗಿದ್ದವರು ಯಾರು? ಓಕೆನಾ. ಎ ಸರ್ದಾರ್ ವಲ್ಲಭಾಯ್ ಪಟೇಲ್, ಬಿ ಬಾಬು ರಾಜೇಂದ್ರ ಪ್ರಸಾದ್, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಕೆಂಗಲ್ ಹನುಮಂತಯ್ಯ. ಇದಕ್ಕೆ ಆನ್ಸರು ಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು 5/8/1947ರಿಂದ 6/10/1951ರವರೆಗೆ ದೇಶದ ಕಾನೂನು ಮಂತ್ರಿಗಳಾಗಿದ್ದರು. ಓಕೆನಾ. ನೆಕ್ಸ್ಟು, ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು? ಎ ನವೆಂಬರ್ 26, 1950, ಬಿ ಜನವರಿ 28, 1950, ಸಿ ನವೆಂಬರ್ 25, 1950, ಡಿ ಜನವರಿ 26, 1950. ಇದಕ್ಕೆ ಆನ್ಸರು ಡಿ ಜನವರಿ 26, 1950ರಲ್ಲಿ ನಮ್ಮ ಸಂವಿಧಾನವನ್ನು ಜಾರಿ ತರಲಾಯಿತು. ಓಕೆನಾ. ಪ್ರತಿ ವರ್ಷ ಯಾವ ದಿನದಂದು ಸಂವಿಧಾನದ ದಿನವನ್ನು ಆಚರಿಸಲಾಗುತ್ತದೆ? ಎ ನವೆಂಬರ್ 26, ಬಿ ಜನವರಿ 26, ಸಿ ನವೆಂಬರ್ 28, ಡಿ ಜನವರಿ 25. ಇದಕ್ಕೆ ಆನ್ಸರು ಎ ನವೆಂಬರ್ 26ನೇ ತಾರೀಕು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಸಂವಿಧಾನದ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಈ ಸಂವಿಧಾನದ ದಿನವನ್ನು ನಾವು ನವೆಂಬರ್ 26ನೇ ತಾರೀಕೇನೋ ಆಚರಣೆ ಮಾಡ್ತೀವಿ. ಅದು ಯಾವ ವರ್ಷದಿಂದ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಪ್ರಶ್ನೆ. ಓಕೆನಾ. ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಹೇಳಬೇಕು. ರೈಟ್. ನೆಕ್ಸ್ಟ್ ನೋಡಿ,
ಯಾವ ವರ್ಷದಲ್ಲಿ ಪ್ರಥಮ ಮಹಾ ಚುನಾವಣೆಗಳು ಮೊದಲ ಬಾರಿಗೆ ನಡೆದವು? ಎ 1951ರಿಂದ 52, ಬಿ 1950ರಿಂದ 51, ಸಿ 1949 ಮತ್ತು 50, ಡಿ 1953 ಮತ್ತು 54. ಇದಕ್ಕೆ ಆನ್ಸರು ಎ 1951 ಮತ್ತು 52ರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೀತವೆ. ಸರಿನಾ? ನೆಕ್ಸ್ಟ್ ನೋಡ್ತಾ ಹೋಗಿ. ಮೊದಲ ಚುನಾಯಿತ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಎ 1950, ಬಿ 1951, ಸಿ 1952, ಡಿ 1955. ಆನ್ಸರ್ ಇದಕ್ಕೆ ಸಿ 1952ರಲ್ಲಿ ಈ ಮೊದಲ ಚುನಾಯಿತ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬರುತ್ತೆ. ಓಕೆನಾ? ನೆಕ್ಸ್ಟು ನೋಡಿ, ಸಂವಿಧಾನವನ್ನು 2023ರವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಎ 108, ಬಿ 109, ಸಿ 110, ಡಿ 106. ಇದಕ್ಕೆ ಆನ್ಸರು ಡಿ 106. 2023ರವರೆಗೆ ಸಂವಿಧಾನವನ್ನು 106 ಬಾರಿ ತಿದ್ದುಪಡಿ ಮಾಡಿರ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ನೋಡಿ, ಮೂಲತಃ ಸಂವಿಧಾನದಲ್ಲಿ 22 ಭಾಗಗಳು, 8 ಪರಿಶಿಷ್ಟಗಳು ಮತ್ತು 395 ವಿಧಿಗಳಿದ್ವು. ಈಗ ನಮ್ಮ ಸಂವಿಧಾನದಲ್ಲಿ 25 ಭಾಗಗಳು, 12 ಪರಿಶಿಷ್ಟಗಳು ಮತ್ತು 471 ವಿಧಿಗಳಿದ್ದಾವೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, ಸಂವಿಧಾನವನ್ನು ಯಾವಾಗ ಅಂಗೀಕರಿಸಿ ಅನುಮೋದಿಸಲಾಯಿತು? ಎ ನವೆಂಬರ್ 26, 1949, ಬಿ 28 ನವೆಂಬರ್ 1949, ಸಿ 25 ನವೆಂಬರ್ 1949, ಡಿ 22 ನವೆಂಬರ್ 1949. ನಾನು ಆವಾಗಲೇ ಕೇಳಿದ ಪ್ರಶ್ನೆ ಏನಿತ್ತು, ಸಂವಿಧಾನವನ್ನು ನಾವು ಯಾವಾಗ ಜಾರಿಗೆ ತಂದ್ವಿ ಅಂತ ಬಂದರೆ ಅದು ಜನವರಿ 26, 1950. ಬಟ್ ಇವ್ರು ಕೇಳಿರೋದು ಸಂವಿಧಾನವನ್ನು ಯಾವಾಗ ಅಂಗೀಕರಿಸಿದ್ರು ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಆನ್ಸರು ಎ 26 ನವೆಂಬರ್ 1949ರಲ್ಲಿ ಅಂಗೀಕಾರ ಮಾಡಿ 26 ಜನವರಿ 1950ರಲ್ಲಿ ಜಾರಿಗೆ ತರ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ? ಎ 6 ಮೂಲಭೂತ ಕರ್ತವ್ಯಗಳು, ಬಿ 11 ಮೂಲಭೂತ ಕರ್ತವ್ಯಗಳು, ಸಿ 18 ಮೂಲಭೂತ ಕರ್ತವ್ಯಗಳು, ಡಿ 20 ಮೂಲಭೂತ ಕರ್ತವ್ಯಗಳು. ಇದಕ್ಕೆ ಆನ್ಸರು ಬಿ 11 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಓಕೆನಾ? ಆಮೇಲೆ ಮತದಾನ ಮಾಡಲು ಇರುವ ಕನಿಷ್ಠ ವಯಸ್ಸು ಎ 21 ವರ್ಷ, ಬಿ 16 ವರ್ಷ, ಸಿ 18 ವರ್ಷ, ಡಿ 20 ವರ್ಷ. ಇದಕ್ಕೆ ಆನ್ಸರು ಸಿ 18 ವರ್ಷ ಆಗಿದ್ದರೆ ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸ್ಬೋದಾಗಿರುತ್ತೆ. ಓಕೆನಾ? ನೆಕ್ಸ್ಟು ಈ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಲೆಸನಿಗೆ ಸಂಬಂಧಪಟ್ಟಿದ್ದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನವನ್ನು ಡ್ಯಾಶ್ ರಂದು ಜಾರಿಗೊಳಿಸಲಾಯಿತು ಜನವರಿ 26, 1950. ಸಂಸತ್ತಿನ 2 ಸದನಗಳು ಅಂದರೆ ಒಂದು ಲೋಕಸಭೆ ಮತ್ತು ಇನ್ನೊಂದು ರಾಜ್ಯಸಭೆ. ಓಕೆನಾ? ಇಲ್ಲಿಗೆ ನಾವು ಏನು ಪೊಲಿಟಿಕಲ್ ಪಾರ್ಟ್ ಇತ್ತಲ್ಲ ಅದನ್ನು ಮುಗಿಸಿದ್ದೀವಿ. ನೆಕ್ಸ್ಟು ಗೋಳ ಬಗ್ಗೆ ಇದು ಬರುತ್ತೆ, ಅದ್ರ ಬಗ್ಗೆ ಗ್ಲೋಬ್ ಬಗ್ಗೆ ಒಂದು ಲೆಸನ್ ಇದೆಯಲ್ಲ ಅದು ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನಪ್ಪ ಅಂದರೆ ನೀವಿವಾಗ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ, ಲೈಕ್ GPSTR ಅಥವಾ HSTR ಅಥವಾ PSTR ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರೋ ಆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವಶನ್ ಪೇಪರ್ನ ಫಸ್ಟು ನೀವು ರೆಫರೆನ್ಸ್ ಮಾಡಬೇಕಾಗತ್ತೆ. ಫಸ್ಟು ನೋಡ್ಕೊಳ್ಳಿ ಅದು ಯಾವ ಮೂಲಗಳಿಂದ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ಅಂದರೆ ನೆಕ್ಸ್ಟು ನಮಗೆ ಈ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ ಇನ್ನು ನೆಕ್ಸ್ಟ್ ಬರೋವಂಥ ಎಕ್ಸಾಮಲ್ಲಿ ಯಾವ ಥರ ಅವ್ರು ಕ್ವಶನ್ನ ತೆಗಿಬೋದು, ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತು ನಾನು ಹೇಳ್ದಾಗೆ ನಿಮಗೆ ಸೋಷಿಯಲ್ ಸೈನ್ಸ್ಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಓದ್ಕೊಳ್ಳಿ ಅಂತ ಹೇಳಿದೆ. ಅದ್ರ ಜೊತೆಗೆ ಈ ಪೇಪರ್ 1ಗೆ ಸಂಬಂಧಪಟ್ಟಂತೆ GKನ ನಾನು ಹೇಳಿದ್ನಲ್ಲ, ಕೆಲವೊಂದು ಈಗ ನ್ಯೂಸ್ ಚಾನಲ್ನ ನೋಡಿ ಅಥವಾ ಈ ಸ್ಪರ್ಧಾ ವಿಜೇತ ಆ ಥರ ಮ್ಯಾಗ್ಝಿನ್ಗಳು ಬರ್ತವೆ, ಆ ಮ್ಯಾಗ್ಝಿನ್ಗಳನ್ನ ತೊಗೊಂಡು ಓದ್ಕೊಳ್ಳಿ ಅಂತ ಹೇಳಿದೆ. ಮತ್ತು ನೀವೇನು ಮಾಡಬೇಕು ಅಂತಂದರೆ ವಿಜ್ಞಾನ ಟೆಕ್ಸ್ಟ್ ಬುಕ್ ಬರ್ತಾವಲ್ವ 6ರಿಂದ 10ನೇ ಕ್ಲಾಸ್ವರೆಗೂ ಗೌರ್ನಮೆಂಟ್ ಟೆಕ್ಸ್ಟ್ ಬುಕ್ಕು ಅವನ್ನ ತೆಗೆದು ಓದ್ಕೊಳ್ಳಿ. ಬಿಕಾಸ್ ಅದರಿಂದನೂ ಕೂಡ ಪ್ರಶ್ನೆ ಬಂದಿದ್ದಾವೆ, ನಾನು ನಿನ್ನೆ ನೋಡಿದೆ. ಹಾಗಾಗಿ ಅವನು ಕೂಡ ತೆಗೆದು ಓದ್ಕೊಂಡು ಒಂದು ಕಡೆ ಮಾರ್ಕ್ ಮಾಡಿಟ್ಕೊಂಡು ಯಾವುದ್ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಅವಾಗವಾಗ ರಿವಿಷನ್ ಮಾಡ್ತಾ ಬನ್ನಿ, ನಿಮಗದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಸ್ ಯೂಶ್ವಲ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.